ಮಾಸ್ಟ್ರದು ನಂದು ತುಂಬಾ 2005-6 ಇಂದನು ನಂದು ಅವ್ರದ್ದು ಸ್ನೇಹ. ಅಂದ್ರೆ ನಾನು ಅವಾಗ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ತಂಗಿಗಾಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅವಾಗ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿದ್ರು ಅವರು. ಅವಾಗಿಂದನು ನಮ್ದು ಅವ್ರದ್ದು ಅಂದ್ರೆ ಏನೇ ಮಾಡಿದ್ರು ಏನಾದ್ರು ಆದ್ರೆ ಹೋಗಿ ಹೇಳ್ತಾ ಇದ್ದೆ, ಬೈಯೋರು, ತಿರ್ಗಾ ಏನೋ ಒಂದು ಮಾತಾಡ್ತಾ ಇದ್ವಿ, ಆ ತರನೇ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು. ಬಟ್ ನಂದು 2009 ನಾನು ಅಂಬಾರಿ ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ನೀವೇ ಫೈಟ್ ಮಾಡ್ಬೇಕಂತ ಹೇಳಿ ಇಡೀ ಸಿನಿಮಾ ಎಲ್ಲಾ ಫೈಟ್ಸ್ ಗಳನ್ನ, ಅದೊಂದೇ ಸಿನಿಮಾ ಅಂತಲ್ಲ, ಅಂಬಾರಿ, ಅದ್ದೂರಿ, ರಾಟೆ, ಐರಾವತ, ಇಲ್ಲಿವರೆಗೂ ನಂದು ಎಷ್ಟು ಸಿನಿಮಾಗಳಿದೆ ಅಷ್ಟು ಸಿನಿಮಾಗಳಲ್ಲೂ ಸಿಂಗಲ್ ಕಾರ್ಡ್ ಮಾರ್ಟಿನ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾ ಸಿನಿಮಾಗಳು ಸಿಂಗಲ್ ಕಾರ್ಡ್ ಅಲ್ಲಿ ಮಾಡಿದಂತ ಫೈಟ್ ಮಾಸ್ಟರ್. ಅಂದ್ರೆ ಫೈಟ್ ಮಾಸ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೇರೆಯವ್ರ ಹತ್ರ ನನ್ಗೆ ಎಷ್ಟು ಕಂಫರ್ಟಬಲ್ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಸಿನಿಮಾ ಮಾಡ್ಬೇಕಾದ್ರೆ, ಇವ್ರ ಹತ್ರ ಅಂತಂದಾಗ ನನ್ಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ. ಅವ್ರಿಗೆ ಅಂದ್ರೆ ಟೈಮ್ ಕೊಡ್ತಾ ಇದ್ರು. ಪ್ರತಿ ಎಲ್ಲಾ ಒಂದು ಸೀಕ್ವೆನ್ಸ್ ಗಳಿಗೂ ಒಂದು ಸ್ಟೋರಿ ಬೋರ್ಡ್ ಮಾಡಿ, ನನ್ನ ಸಿನಿಮಾಗೆ ಅಂತಲ್ಲ ಯಾವ್ದೇ ಸಿನಿಮಾ ನೋಡಿದ್ರು ಅವ್ರ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಿರುತ್ತೆ. ಮತ್ತೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಆ ಕತೆ ಒಳಗಡೆ ಆ ಬ್ಲೆಂಡ್ ಆಗೋ ತರದ್ದು ಒಂದಷ್ಟು ಫೈಟ್ ಗಳನ್ನ ಮಾಡ್ತಾರೆ. ಅದು ಖುಷಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಎಲ್ಲದಕ್ಕೂ ಆ ಕಷ್ಟ ಸುಖಗಳಿಗೆ, ಮತ್ತೆ ದೊಡ್ಡ ಸಿನಿಮಾಗಳಿಗೆ, ಚಿಕ್ಕ ಸಿನಿಮಾಗಳಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ಒಬ್ಬ ಫೈಟ್ ಮಾಸ್ಟ್ರು. ಅವತ್ತಿಗೆ ನಮ್ಮ ಸ್ನೇಹ ಹೆಂಗಿತ್ತೋ ಇವತ್ತಿಗೂ ಹಂಗೆ ಇದೆ. ನಿಜವಾಗ್ಲೂ ಇವತ್ತು ಅವರು ಫಸ್ಟ್ ಸಿನಿಮಾ ಫೈಟ್ ಮಾಸ್ಟರ್ ಆಗಿದ್ರು, ಅದಾದ್ಮೇಲೆ ಡೈರೆಕ್ಟರ್ ಆದ್ರು. ಇವತ್ತು ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ರವಿ ಸಾರಂಗ ಅಂತ ಒಬ್ಬ ಡೈರೆಕ್ಟರ್, ಹೊಸ ಡೈರೆಕ್ಟರ್. ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬಾ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ. ಏನಕ್ಕೆ ಅಂತಂತಂದ್ರೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬಾ ಅಷ್ಟು ಇದಾಗಿಲ್ಲ, ಹೊಸಬರುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದ್ರಲ್ಲಿ ರವಿಗೆ ಸಿಕ್ಕಿರುವಂತ ಒಂದು ಅವಕಾಶ ತುಂಬಾ ದೊಡ್ಡದು. ಮತ್ತೆ ವಿಲಿಯಂ ಸರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೀರ. ಅದನ್ನ ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ತರದ್ದು ಅನ್ಸುತ್ತೆ. ಖಂಡಿತವಾಗ್ಲು ತುಂಬಾ ಅದ್ಭುತವಾಗಿದೆ. ಅದಲ್ಲದೆ ರಾಜ್ ಬಿ ಶೆಟ್ಟಿ ಮತ್ತೆ ಇದ್ರಲ್ಲಿ ಮಾಡಿರುವಂತ ಎಲ್ಲರೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕೇಳ್ತಾ ಇರ್ತೀರಾ, ಮಲಯಾಳಂ ಅಲ್ಲಿ ಬಂದಾಗ, ಮತ್ತೆ ತೆಲುಗುಲ್ ಬಂದಾಗ, ಹಿಂದಿಲ್ ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು, ನಮ್ಮ ಕನ್ನಡದಲ್ಲಿ ಬರಲ್ಲ ಅಂತ ಅನ್ಬಿಟ್ಟು. ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಅಂತ ಅನ್ನಿಸ್ತಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. ಪೈರಸಿನ ಕಟ್ ಮಾಡಿ ಎಲ್ಲಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕೆಂತಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಿರ್ಮಾಪಕ ಉಳಿತಾನೆ, ದುಡ್ಡು ಬರುತ್ತೆ, ಇನ್ನೂ ಒಂದಷ್ಟು ಹೊಸ ನಿರ್ದೇಶಕರುಗಳಿಗೆ, ಹೊಸ ಟ್ಯಾಲೆಂಟ್ಸ್ಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಕನ್ನಡ ಜನ ಒಳ್ಳೆ ಕಂಟೆಂಟ್ ಆಗ್ಲಿ, ಒಳ್ಳೆ ಸಿನಿಮಾಗಳನ್ನ ಯಾವತ್ತಿಗೂ ಬಿಟ್ಟಿಲ್ಲ. ಈ ಸಿನಿಮಾನು ಖಂಡಿತವಾಗ್ಲು ಅವರು ಸುದೀಪ್ ಸರ್ ಹೇಳ್ದಂಗೆ ಖಂಡಿತ ದೊಡ್ಡ ಹಿಟ್ ಆಗೇ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ರವಿ, ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. AP ಅರ್ಜುನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಟೈಟಲ್ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅದ್ದೂರಿ ಪ್ರೀತಿ, ಅದ್ದೂರಿ ಯಶಸ್ಸು ರಕ್ಕಸಪುರದ ಒಳಗೆ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.